ಇದು ಹಿಂದೂ ಸಮಾಜ ಇಂಥ ಪೆಂಡಲ್ಗಳನ್ನ ಮುಂಜಾನೆ ಹಾಕ್ತಿವಿ, ಸಂಜೆಗೂ ಹಾಕ್ತಿವಿ, ರಾತ್ರಿನೂ ಹಾಕ್ತಿವಿ. ನಾವು ಮುಂಬರುವ ದಿನಮಾನಗಳಲ್ಲಿ ಎಲ್ಲಾ ಸಮಯದಲ್ಲಿ ಇಂಥ ಘಟನೆಗಳಾದ್ರೆ ಹಾಕ್ತಿವಂತ ಸಿಬ್ಬಂದಿಗೆ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ವೇದಿಕೆ ಮುಖಾಂತರ. ಅದಕ್ಕೆ ಬಂಧುಗಳೇ, ಇಲ್ಲಿರ್ತಕ್ಕಂಥ ನಾವೆಲ್ಲರೂ ಬಹಳಷ್ಟು ವಿಚಾರ ಮಾಡಿ ನಾವು ಹೋಗ್ಬೇಕು. ಬರೀ ಬಂದೀವಿ ಕೂತೀವಿ ಪೆಂಡಲ್ ಹಾಕ್ತಿವಿ ಅಂತ ಅಷ್ಟೇ ಯಾರು ನಮ್ಮ ಮನಸ್ಸಿನೊಳಗೆ ಇಟ್ಕೊಂಡು ಹೋಗ್ಬಾರ್ದು. ಆ ವಿಚಾರವನ್ನ ಇವತ್ತು ನಾವೆಲ್ಲರೂ ತಿಳ್ಕೊಂಡು ನಮ್ಮ ಮನೆಗೆ ಹೋಗ್ಬೇಕು. ನಂತರ ಇಲ್ಲಿ ಸೇರಿರ್ತಕ್ಕಂಥ ಕೆಲವು ಹಿಂದೂ ಸಂಘಟನೆ ಪ್ರಮುಖರ ಮೇಲೆ ಜಿಲ್ಲೆಯಾದ್ಯಂತ ನೋಟಿಸ್ ಕೊಟ್ಟಿರಿ. ನೀವು ಜಿಲ್ಲೆಯಾದ್ಯಂತ ನೋಟಿಸ್ ಕೊಟ್ಟಿರಿ. ಇಲ್ಲಿ ಕುಂತಿರ್ತಕ್ಕಂಥ ಎಲ್ಲಾ ನೋಟಿಸ್ ಕೊಟ್ಟವ್ರಿಗೆ ಆಯ್ತು, ಕೊಡದವ್ರಿಗೆ ಆಯ್ತು, ನಾವೊಂದು ವಿನಂತಿ ಮಾಡ್ಕೊತೀವಿ. ಕೇವಲ ಈ ಒಂದು ನೋಟಿಸ್ ಅಲ್ಲ, ಇಂತಹ 307 FIR ಗಳನ್ನ ನಮ್ಮ ಕಾರ್ಯಕರ್ತರು ಎದುರುಗೊಂಡು ನಿಂತಿದ್ದಾರೆ. ನಿಮ್ಗೆ ಕೇವಲ ಇದೊಂದು 107 ನಾನು ಯಾರು ಗಣಿಸುವಂಗಿಲ್ಲ. ಇಲ್ಲಿ ಕೂತಿರ್ತಕ್ಕವರು ಇಂತಹ ವಿಚಾರ 107 ನೋಟಿಸ್ ಕೊಟ್ರೆ ಏನಾಗುತ್ತೆ, ದಂಡಾಧಿಕಾರಿಗಳ ಮುಂದ್ಗಡೆ ನಿಂತ್ಕೊಂಡ್ರೆ ಏನಾಗುತ್ತೆ, ನೋಟಿಸ್ ಕೊಡಬೇಕಾದ್ರೆ ಜಿಲ್ಲಾಧಿಕಾರಿ ವಿಚಾರ ಮಾಡ್ಬೇಕು, ತಹಶೀಲ್ದಾರ್ ವಿಚಾರ ಮಾಡ್ಬೇಕು. ಒಂದು ನೋಟಿಸ್ ಅನ್ನ ಯಾವ ಪ್ರೊಸೀಜರ್ ಮೇಲೆ ಕೊಡಬೇಕು, ಯಾವ ವಿಚಾರ ಮೇಲೆ ಕೊಡಬೇಕು, ಕೊಡೋಕ್ಕಿಂತ ಪ್ರೊಸೀಜರ್ ಏನೇನ್ ಮಾಡಬೇಕು ಮುಂಚಿತವಾಗಿ ನೀವು ವಿಚಾರ ಮಾಡ್ಬೇಕು. ಅಂತ ವಿಚಾರವನ್ನ ನಮ್ಮದೇ ಸಂಘಟನೆಯ ಭಾಗವಾಗಿರ್ತಕ್ಕಂಥ ಪ್ರಶಾಂತ್ ಪವಾರ್ ವಕೀಲರು 1-2 ನಿಮಿಷ ಮಾತಾಡ್ತಾರೆ.